ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಪಾರವಾದ ಆಸಕ್ತಿ ಹೊಂದಿರುವ ನಿಮಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನಮ್ಮ ಕಳೆದ ವಿಡಿಯೋಗಳಲ್ಲಿ ಲಕ್ಷ್ಮೀ ದೇವಿಗೆ ಮತ್ತು ಆಂಜನೇಯ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ರಾಶಿಗಳ ಬಗ್ಗೆ ಮಾಹಿತಿ ನೀಡಿದ್ದೆವು. ಆ ವಿಡಿಯೋಗಳಿಗೆ ನೀವು ನೀಡಿದ ಅದ್ಭುತ ಪ್ರತಿಕ್ರಿಯೆಗೆ ನಮ್ಮ ಧನ್ಯವಾದಗಳು. ಒಂದು ವೇಳೆ ನೀವು ಆ ವಿಡಿಯೋಗಳನ್ನು ಇನ್ನೂ ನೋಡಿಲ್ಲವೆಂದರೆ ಅಥವಾ ಅದರ ಲಿಂಕ್ ನಿಮಗೆ ಬೇಕಾಗಿದ್ರೆ ಈಗಲೇ ಕಾಮೆಂಟ್ ಬಾಕ್ಸ್ ನಲ್ಲಿ ಲಕ್ಷ್ಮೀ ದೇವಿ ಅಥವಾ ಆಂಜನೇಯ ಎಂದು ಟೈಪ್ ಮಾಡಿ. ನಾವು ಆ ವಿಡಿಯೋದ ಲಿಂಕ್ ಅನ್ನು ನಿಮಗೆ ಕಳುಹಿಸಿಕೊಡುತ್ತೇವೆ. ಇವತ್ತಿನ ವಿಡಿಯೋದಲ್ಲಿ ಶಿವನಿಗೆ ಇಷ್ಟವಾದ ರಾಶಿಗಳ ಬಗ್ಗೆ ನೋಡೋಣ ಬನ್ನಿ. ಎಲ್ಲ ದೇವತೆಗಳಿಗಿಂತ ಶಿವನು ಬಹಳ ವಿಭಿನ್ನ. ತನ್ನನ್ನು ನಂಬಿದವರನ್ನು ಎಂದಿಗೂ ಕೈಬಿಡದ ಮಹಾದೇವ. ಭಕ್ತಿಯಿಂದ ಪೂಜಿಸುವ ಭಕ್ತರ ಕೋರಿಕೆಗಳನ್ನು ತಕ್ಷಣವೇ ಈಡೇರಿಸುವ ಭೋಲೆನಾಥ. ನೀಲಕಂಠ, ಚಂದ್ರಶೇಖರ, ಗಂಗಾಧರ, ತ್ರಿನೇತ್ರ ಹೀಗೆ ಸಾವಿರಾರು ನಾಮಗಳಿಂದ ಕರೆಸಿಕೊಳ್ಳುವ ಶಿವನನ್ನು ಭಕ್ತರು ಅತ್ಯಂತ ಶ್ರದ್ಧೆಯಿಂದ ಪೂಜಿಸುತ್ತಾರೆ. ಪ್ರತಿ ರಾಶಿಗೂ ಒಂದೊಂದು ಆರಾಧ್ಯ ದೈವಗಳಿರುವಂತೆ ದ್ವಾದಶ ರಾಶಿಗಳಲ್ಲಿ ಶಿವನಿಗೆ ಅತ್ಯಂತ ಪ್ರಿಯವಾದ ಕೆಲವು ರಾಶಿಗಳಿವೆ. ಈ ರಾಶಿಗಳ ಮೇಲೆ ಶಿವನ ವಿಶೇಷ ಅನುಗ್ರಹ ಮತ್ತು ಆಶೀರ್ವಾದ ಸದಾ ಇರುತ್ತದೆ. ಹಾಗಾದರೆ ಶಿವನ ಕೃಪೆಗೆ ಪಾತ್ರರಾದ ಆ 4 ಅದೃಷ್ಟವಂತ ರಾಶಿಗಳು ಯಾವುವು? ನಿಮ್ಮ ರಾಶಿಯು ಇದರಲ್ಲಿ ಇದೆಯೇ ಎಂದು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಎಲ್ಲಾ ರಾಶಿಯವರು ಶಿವನ ಕೃಪೆಗೆ ಪಾತ್ರರಾಗಲು ಮಾಡಬೇಕಾದ ವಿಶೇಷ ಕಾರ್ಯಗಳೇನು? ಇವೆಲ್ಲದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ಸಂಕ್ಷಿಪ್ತವಾಗಿ ಮಾಹಿತಿ ನೀಡುತ್ತಿದ್ದೇವೆ. ಶಿವನಿಗೆ ಪ್ರಿಯವಾದ ರಾಶಿಗಳಲ್ಲಿ ಮೊದಲನೆಯ ರಾಶಿ ಎಂದರೆ ಅದು ಮೇಷರಾಶಿ. ಮೇಷರಾಶಿಯು ದ್ವಾದಶ ರಾಶಿಗಳಲ್ಲಿ ಮೊದಲನೆಯ ರಾಶಿಯಾಗಿದ್ದು ಈ ರಾಶಿಯ ಅಧಿಪತಿ ಮಂಗಳ ಅಥವಾ ಕುಜಗ್ರಹವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶಿವನನ್ನು ಮಂಗಳನ ಕಾರಕ ಎಂದೇ ಪರಿಗಣಿಸಲಾಗುತ್ತದೆ. ಸಾಮಾನ್ಯವಾಗಿ ಈ ರಾಶಿಯವರು ಅತ್ಯಂತ ಧೈರ್ಯಶಾಲಿಗಳು, ಮುಕ್ತ ಸ್ವಭಾವವುಳ್ಳವರು ಹಾಗೂ ಕಠಿಣ ಪರಿಶ್ರಮಿಗಳು. ಇವರ ಈ ಗುಣಗಳು ಮಹಾಶಿವನ ಆಶೀರ್ವಾದಕ್ಕೆ ಹಾಗೂ ಮೆಚ್ಚುಗೆಗೆ ಪ್ರಮುಖ ಕಾರಣವಾಗಿದೆ. ಮೇಷರಾಶಿಯವರು ಸ್ವಭಾವತಃ ಅತ್ಯಂತ ಶುದ್ಧವಾದ ಮನಸ್ಸುಳ್ಳವರು, ಏನಾದರೂ ಸಾಧಿಸಬೇಕೆಂಬ ಛಲವನ್ನು ಹೊಂದಿರುವವರು. ಹಾಗಾಗಿ ಈ ರಾಶಿಯವರು ಶಿವನಿಗೆ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದರೆ ಅವರ ಇಷ್ಟಾರ್ಥಗಳು ತ್ವರಿತವಾಗಿ ಈಡೇರುತ್ತೆ. ಜೊತೆಗೆ ಆ ಮಹಾಶಿವನ ಆಶೀರ್ವಾದ ಇರುವ ತನಕ ಈ ರಾಶಿಯ ಜನರಿಗೆ ಕಷ್ಟಗಳಿಂದ ಪಾರಾಗಲು ಅನೇಕ ದಾರಿಗಳು ಹುಡುಕಿಕೊಂಡು ಬರುತ್ತವೆ. ಇನ್ನು ಶಿವನಿಗೆ ಪ್ರಿಯವಾದ ಮತ್ತೊಂದು ರಾಶಿ ಎಂದರೆ ಅದು ಮಕರ ರಾಶಿ. ಮಕರ ರಾಶಿಯ ಅಧಿಪತಿಯು ಶನಿಗ್ರಹವಾಗಿದ್ದು ಶನಿಯು ಶಿವನ ಪರಮ ಭಕ್ತ ಹಾಗೂ ಶಿಷ್ಯನಾಗಿರುವ ವಿಚಾರ ನಿಮಗೆಲ್ಲ ತಿಳಿದಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿಯವರ ಸ್ವಭಾವವು ಅತ್ಯಂತ ಶಿಸ್ತುಬದ್ಧರು, ತಾಳ್ಮೆ ಹೊಂದಿರುವವರು ಹಾಗೂ ಕಠಿಣ ಪರಿಶ್ರಮಿಗಳು. ಇಂತಹ ಶಕ್ತಿಶಾಲಿ ಗುಣಗಳೇ ಶಿವನ ಮೆಚ್ಚುಗೆಗೆ ಪಾತ್ರವಾಗಲು ಕಾರಣವಾಗಿದೆ. ಈ ರಾಶಿಯವರು ಹೊಂದಿರುವ ನಿಷ್ಠೆ ಹಾಗೂ ಕರ್ತವ್ಯಗಳು ಶಿವನಿಗೆ ಅತ್ಯಂತ ಪ್ರಿಯವಾಗಿದೆ. ಹಾಗಾಗಿ ಮಕರ ರಾಶಿಯವರು ಮಾಡುವ ಯಾವುದೇ ಕಾರ್ಯಗಳಲ್ಲಿ ಆ ಪರಮಶಿವನ ಆಶೀರ್ವಾದ ಸದಾ ಇರುತ್ತದೆ. ಈ ರಾಶಿಯವರು ಯಾವುದೇ ಒಂದು ಕೆಲಸವನ್ನು ಮಾಡುವ ಮೊದಲು ಶಿವನ ಆಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿ ಮುಂದುವರಿಯುವುದು ಬಹಳನೇ ಮಂಗಳಕರ. ಇನ್ನು ಶಿವನಿಗೆ ಪ್ರಿಯವಾದ ಮೂರನೆಯ ರಾಶಿ ಎಂದರೆ ಅದು ಕುಂಭರಾಶಿಯಾಗಿದೆ. ಮಕರ ರಾಶಿಯವರಂತೆ ಕುಂಭರಾಶಿಯವರ ರಾಶಿಯಾಧಿಪತಿ ಕೂಡ ಶನಿದೇವನೇ ಆಗಿರುವುದರಿಂದ ಶಿವನಿಗೆ ಅತ್ಯಂತ ಪ್ರಿಯವಾದ ರಾಶಿಗಳಲ್ಲಿ ಕುಂಭರಾಶಿಯು ಒಂದಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯವರು ಧಾರ್ಮಿಕ ಗುಣವುಳ್ಳವರು, ಸದಾ ಒಳಿತಿಗಾಗಿ ಶ್ರಮಿಸುವವರು, ಅತ್ಯಂತ ದಯೆಯುಳ್ಳವರು, ತ್ಯಾಗ ಮನೋಭಾವದವರು. ಇಂತಹ ವಿಶಿಷ್ಟ ಗುಣಗಳನ್ನು ಈ ರಾಶಿಯವರು ಹೊಂದಿರುವುದರಿಂದಲೇ ಶಿವನಿಗೆ ಅತ್ಯಂತ ಪ್ರಿಯವಾದ ರಾಶಿಗಳಲ್ಲಿ ಕುಂಭರಾಶಿ ಕೂಡ ಒಂದಾಗಿದೆ. ಇವರ ಈ ಒಳ್ಳೆಯ ಗುಣಗಳೇ ಪ್ರತಿಯೊಬ್ಬರಿಗೂ ಇಷ್ಟವಾಗುತ್ತದೆ ಹಾಗೂ ಆ ಪರಮಶಿವನಿಗೂ ಇವರ ಮೇಲೆ ಪ್ರೀತಿ ಮೂಡಿಸುತ್ತದೆ. ಇನ್ನು ಶಿವನಿಗೆ ಪ್ರಿಯವಾದ 4ನೆಯ ಅಥವಾ ಕೊನೆಯ ರಾಶಿ ಎಂದರೆ ಅದು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯ ರಾಶ್ಯಾಧಿಪತಿ ಕೂಡ ಮಂಗಳ ಅಥವಾ ಕುಜಗ್ರಹವಾಗಿದೆ. ನಾವು ಈಗಾಗಲೇ ತಿಳಿಸಿದಂತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶಿವನನ್ನು ಮಂಗಳನ ಕಾರಕ ಎಂದೇ ಪರಿಗಣಿಸಲಾಗುತ್ತೆ. ಈ ರಾಶಿಯಲ್ಲಿ ಹುಟ್ಟಿದ ಜನರ ಸ್ವಭಾವವು ಅತೀಂದ್ರಿಯ ವಿಷಯಗಳಲ್ಲಿ ಆಸಕ್ತಿ ಹೊಂದಿರೋರಾಗಿರ್ತಾರೆ. ಇವರಿಗೆ ಧಾರ್ಮಿಕ ಭಕ್ತಿ ಹೆಚ್ಚಾಗಿರುತ್ತೆ. ದೃಢ ಸಂಕಲ್ಪವನ್ನು ಹೊಂದಿರುವ ಹಾಗೂ ಅಚಲವಾದ ಆತ್ಮವಿಶ್ವಾಸವನ್ನು ಹೊಂದಿರ್ತಾರೆ. ಇವರ ಈ ಗುಣಗಳೇ ಶಿವನಿಗೆ ಅತ್ಯಂತ ಪ್ರಿಯವಾಗಿದೆ. ವೃಶ್ಚಿಕ ರಾಶಿಯವರು ಯಾವುದೇ ಕೆಲಸ ಮಾಡುವ ಮುನ್ನ ಪರಮಶಿವನ ಆಶೀರ್ವಾದ ಪಡೆದು ಮುಂದುವರಿಯೋದು ಅತ್ಯಂತ ಶುಭದಾಯಕವಾಗಿದೆ. ಇದರಿಂದ ದೈವಿಕ ಆಶೀರ್ವಾದ ದೊರೆತು ಜೀವನದಲ್ಲಿನ ಕಷ್ಟಗಳು ದೂರವಾಗುತ್ತವೆ. ಆದರೂ ವೀಕ್ಷಕರೇ, ನಿಷ್ಠೆ ಭಕ್ತಿಯಿಂದ ಪೂಜಿಸಿದರೆ ಶಿವನು ಯಾವುದೇ ರಾಶಿಯಲ್ಲಿ ಜನಿಸಿದವರನ್ನೂ ಸಹ ಅತಿ ಹೆಚ್ಚಾಗಿ ಪ್ರೀತಿಸುತ್ತಾರೆ. ಭಕ್ತರು ಬೇಡಿದ ವರಗಳನ್ನು ಶೀಘ್ರವಾಗಿ ಪೂರೈಸುತ್ತಾರೆ. ಅದಕ್ಕಾಗಿ ನೀವು ಶಿವನನ್ನು ಮೆಚ್ಚಿಸುವ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಪುರಾಣಗಳ ಪ್ರಕಾರ ಶಿವನು ಮುಗ್ಧ ದೇವರು ಎಂದೇ ಉಲ್ಲೇಖಿಸಲಾಗುತ್ತದೆ. ಆತನನ್ನು ಮೆಚ್ಚಿಸಲು ಕಠಿಣವಾದ ವಿಧಿವಿಧಾನಗಳನ್ನು ಅನುಸರಿಸುವ ಬದಲು ಶುದ್ಧವಾದ ಮನಸ್ಸಿನಿಂದ ಪೂಜಿಸಿದರೆ ಶಿವನ ಆಶೀರ್ವಾದ ಖಂಡಿತ ಸಿಗುತ್ತೆ. ಹಾಗಾಗಿ ಸೋಮವಾರಗಳಂದು ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ. ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ನೀವು ಅನುಭವಿಸುತ್ತಿದ್ರೆ ಪಂಚಾಮೃತ ಅಭಿಷೇಕ ಮಾಡಿಸೋದು ಅತ್ಯಂತ ಶುಭ ಫಲವನ್ನು ಪಡೆಯಬಹುದು. ಪ್ರತಿದಿನ ಸ್ನಾನದ ನಂತರ 108 ಬಾರಿ ಪಂಚಾಕ್ಷರಿ ಮಂತ್ರ ಪಠಣ ಮಾಡೋದು ಬಹಳನೇ ಒಳ್ಳೆಯದು. ಪಂಚಾಕ್ಷರಿ ಮಂತ್ರ ಪಠಣವು ಅತ್ಯಂತ ಸರಳವಾಗಿದೆ. ಅದು ಯಾವುದೆಂದರೆ ಓಂ ನಮಃ ಶಿವಾಯ. ಈ ಮಂತ್ರವನ್ನು ಪಠಿಸಿದರೆ ಜಾತಕದಲ್ಲಿರುವ ಎಲ್ಲಾ ಗ್ರಹ ದೋಷಗಳು ನಿವಾರಣೆಯಾಗುತ್ತೆ. ಸೋಮವಾರಗಳಂದು ಶಿವನ ಆಲಯಕ್ಕೆ ಭೇಟಿ ನೀಡೋದು, ರುದ್ರಾಕ್ಷಿ ಧರಿಸೋದು, ಹಣೆಯ ಮೇಲೆ ವಿಭೂತಿಯನ್ನು ಧರಿಸೋದು ಶಿವನಿಗೆ ಅತ್ಯಂತ ಪ್ರಿಯವಾದ ಸರಳ ನಿಯಮಗಳಾಗಿವೆ. ಸಾಧ್ಯವಾದರೆ ಸೋಮವಾರಗಳಂದು ವ್ರತ ಅಥವಾ ಉಪವಾಸವನ್ನು ಎಲ್ಲಾ ರಾಶಿಗಳ ಜನರು ಮಾಡೋದು ಬಹಳನೇ ಮಂಗಳಕರ. ನೋಡಿದ್ರಲ್ಲ ಸ್ನೇಹಿತರೆ, ಶಿವನಿಗೆ ಪ್ರಿಯವಾದ ರಾಶಿಗಳ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಗಣೇಶನಿಗೆ ಪ್ರಿಯವಾದ ರಾಶಿಗಳ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.